ಇನ್ನು SP ಪವನ್ ನಜ್ಜೂರು ಆತ್ಮಹತ್ಯೆಗೆ ಯತ್ನ ಮತ್ತೆ ಸರ್ಕಾರದ ನಿರ್ಲಕ್ಷ್ಯ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಈಗ SP ಪವನ್ ನಜ್ಜೂರು ಒಂದು ಕಡೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಿನ್ನೆ ಅಷ್ಟೇ ಅವರು ಬಳ್ಳಾರಿ ಜಿಲ್ಲೆಗೆ SP ಆಗಿ ನೇಮಕ ಆಗಿದ್ರು. ಇನ್ನೊಂದು ಕಡೆ ಅದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಕೂಡ ಈಗ ಸಿಗ್ತಾ ಇದೆ. ಏನೋ SP ಪವನ್ ನಜ್ಜೂರು ಆತ್ಮಹತ್ಯೆ ಯತ್ನ ವದಂತಿಗೆ ಸಂಬಂಧಪಟ್ಟ ಹಾಗೆ ಪವನ್ ನಜ್ಜೂರು ಚೆನ್ನಾಗಿದ್ದಾರೆ ಅಂತ ಇದು ಮಂಡ್ಯ SP ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. SP ಏನೀಗ ಪವನ್ ನಜ್ಜೂರು ಏನಿದ್ದಾರಲ್ಲ ಅವರು ಆತ್ಮಹತ್ಯೆಗೆ ಯತ್ನ ಮಾಡಿಲ್ಲ, ನಾನು ಅವರ ಸ್ನೇಹಿತರ ಜೊತೆ ಮಾತಾಡಿದ್ದೀನಿ ಅಂತ ಪವರ್ ಟಿವಿಗೆ ಮಂಡ್ಯ SP ಶೋಭಾ ರಾಣಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಶೋಭಾ ರಾಣಿ ಪ್ಲೇಸಿಗೇನೆ ಈಗ ಇವರು SP ಆಗಿ ನೇಮಕ ಆಗಿದ್ರು. ಶೋಭಾ ರಾಣಿ ಈಗ ಮಂಡ್ಯದ SP ಆಗಿ ನೇಮಕ ಆಗಿದ್ದಾರೆ. SP ಪವನ್ ನಜ್ಜೂರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರುವಂತಹ ವದಂತಿ ಏನಿದೆಯಲ್ಲ, ನಿಜಕ್ಕೂ ಇದು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಪೊಲೀಸ್ ಅವರ ಒಂದು ಮನೋಬಲ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಇದು. ಸಾಕಷ್ಟು ಈ ಹಿಂದೆ ಕೂಡ ADGPಗಳನ್ನು ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂತಹ ಕೆಲಸ ಸರ್ಕಾರದಿಂದ ಆಗಿದೆ. ಆ ಬೆನ್ನಲ್ಲೇ ಈ ಪವನ್ ನಜ್ಜೂರು ಈಗೇನೀಗ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು. ನಿನ್ನೆ ಒಂದು SP ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. SP ಪವನ್ ನಜ್ಜೂರು ಮೊಬೈಲ್ ಸ್ವಿಚ್ ಆಫ್ ಕೂಡ ಆಗಿಲ್ಲ, ಸ್ವಿಚ್ ಆಫ್ ಆಗಿತ್ತು ಅನ್ನುವಂಥ ಮಾಹಿತಿ ಇತ್ತು, ಆದರೆ ಆಗಿಲ್ಲಂತೆ. ಆ ರೀತಿಯ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಮೆಸೇಜ್ ಮೂಲಕ SP ಪವನ್ ನಜ್ಜೂರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. SP ಪವನ್ ನಜ್ಜೂರು ಮೊಬೈಲ್ನಿಂದಲೇ ಮೆಸೇಜ್ ಈಗ ರವಾನೆಯಾಗಿದೆ. ಎಲ್ಲ ವದಂತಿಗಳಿಗೆ SP ಪವನ್ ನಜ್ಜೂರು ಅವರು ಈಗ ತೆರೆಯನ್ನು ಎಳೆದಿದ್ದಾರೆ. ನೋಡಿ, ನಿನ್ನೆ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಮೊನ್ನೆ ಅಧಿಕಾರ ಸ್ವೀಕಾರ ಮಾಡಿದ 24 ಗಂಟೆ ಕಳೆಯೋದ್ರೊಳಗಡೆ ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂದರೆ ಎಂಥವ್ರಿಗಾದರೂ ಕೂಡ ಬೇಸರ ಆಗ್ತದೆ. ಅವ್ರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರಾ ಇಲ್ವಾ, ಜಾಸ್ತಿ ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವೀರೇಶ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ವೀರೇಶ್, ಒಂದು ಕಡೆ ಈಗ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವಂತಹ ವಿಚಾರ ಅದು ಗೋಲಿ ಕದನವಾಗಿ ಕನ್ವರ್ಟ್ ಆಗಿದೆ. ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗಕ್ಕೆ ಅದು ನಾಂದಿ ಹಾಡಿದೆ. ಈ ಬೆನ್ನಲ್ಲೇ SP ಪವನ್ ನಜ್ಜೂರು ಅವರ ಆತ್ಮಹತ್ಯೆಗೂ ಸಾಕಷ್ಟು ಈಗ ಊಹಾಪೋಹಗಳು ಈಗ ಶುರುವಾಗ್ತಾ ಇದ್ದಾವೆ. ನಿಜಕ್ಕೂ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರಾ? ಏನಿದೆ ಹೆಚ್ಚಿನ ಡೀಟೇಲ್ಸ್ ವೀರೇಶ್? ಸಚಿನ್, ಈ ಒಂದು ಗಡಿ ಜಿಲ್ಲೆಯಲ್ಲಿ ಆದಂತಹ ಬ್ಯಾನರ್ ಪಾಲಿಟಿಕ್ಸ್ ಗೆ ಈ ಒಂದು ನೂತನವಾಗಿ ಬಂದಂತಹ SP ಅವರು ಎಲ್ಲೋ ಒಂದು ಕಡೆ ಈ ಒಂದು ಅಧಿಕಾರ ಸ್ವೀಕರಿಸಿದ ಕೆಲವೇ ಗಂಟೆಗಳ ಒಳಗಾಗಿ ಒಂದು ಮತ್ತೆ ಸಸ್ಪೆಂಡ್ ಆದೇಶ ರಾಜ್ಯ ಸರ್ಕಾರ ಹೊರಡಿಸಿರೋದ್ರಿಂದ ಈ ಒಂದು ಮನನೊಂದು ಅವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು ಎನ್ನತಕ್ಕಂತಹ ಒಂದು ರೂಮರ್ಸ್ ಹರಿದಾಡ್ತಾ ಇತ್ತು. ಇದರಿಂದ ಸಾಕಷ್ಟು ಈ ಒಂದು ಬಳ್ಳಾರಿ ನಗರ ಸೇರಿದಂತೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಎಲ್ಲೋ ಒಂದು ಕಡೆ ಏನೋ ಆಗ್ತಾ ಇದೆ ಅನ್ನತಕ್ಕಂತಹ ರೂಮರ್ಸ್ ಒಡೆ ಯಾರು ಎನ್ನುವಂತಹ ಒಂದು ಹಂತಕ್ಕೆ ತಲುಪಿತು. ಇಂತಹ ಸಮಯದಲ್ಲಿ ಸ್ವಿಚ್ ಆನ್ ಮಾಡಿದಂತಹ ಈ ಒಂದು ಪವನ್ ನಜ್ಜೂರು ಅವರು ಈ ರೀತಿಯ ಯಾವುದೇ ಘಟನೆ ನಡೆದಿಲ್ಲ, ಅನಗತ್ಯವಾಗಿ ಒಂದು ರೂಮರ್ಸ್ ಅನ್ನು ಹಬ್ಬಿಸುವುದನ್ನು ಬೇರೆ, ನನಗೆ ಸ್ವಲ್ಪ ಮಟ್ಟಿಗೆ ಕೆಲವೇ ಕ್ಷಣಗಳೆಲ್ಲ ಆ ತರ ಆಗಿರೋದ್ರಿಂದಾಗಿ ಮೂಡ್ ಅಪ್ಸೆಟ್ ಆಗಿತ್ತು. ಆದ್ರೆ ನಾವು ಸೂಸೈಡ್ ಅಟೆಂಪ್ಟ್ ಮಾಡಿರ್ತಕ್ಕಂಥ ಮಾತು ಏನಿದೆ ರೂಮರ್, ಅದು ಸುಳ್ಳು. ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಒಂದು ರೂಮರ್ಸ್ ಅನ್ನು ಹಬ್ಬಿಸುವ ಕೆಲಸ ಮಾಡಬಾರದು ಎನ್ನುವುದರ ಮೂಲಕ ಅವರ ಒಂದು ಫೋನ್ ನಿಂದಲೇ ಒಂದು ಮೆಸೇಜ್ ಹಾಕುವುದರ ಮೂಲಕ ಈ ಒಂದು ರೂಮರ್ಸ್ಗೆ ಒಂದು ತಾರ್ಕಿಕ ಅಂತ್ಯವನ್ನು ಆಡಿದ್ದಾರೆ ಸಚಿನ್. ಇನ್ನೊಂದು ಕಡೆ ಈಗ ಬಳ್ಳಾರಿಯಲ್ಲಿ ಮೊನ್ನೆ ಏನೀಗ ಬೂದಿ ಮುಚ್ಚಿದ ಕೆಂಡದ ಪರಿಣಾಮ, ಈಗ ಯಾರ ಬಂದೂಕಿನಿಂದ ಈಗ ಗುಂಡು ಹಾರಿತ್ತು, ಆ ಬಂದೂಕ್ ಯಾರ್ದು, ಏನ್ ಕತೆ, ಅದ್ರ ಬಗ್ಗೆ ಏನೀಗ ತನಿಖೆ ಏನಾದರೂ ಶುರುವಾಗಿದೆಯಾ, ಹೇಗೆ ಅಂತ? ಸರ್, ಬೆಂಗಳೂರಲ್ಲಿರತಕ್ಕಂತಹ ಮಡಿವಾಳ FSL ವರದಿಯಲ್ಲಿ ಇದರ ಬಗ್ಗೆ ಮಾಹಿತಿ ಬರಬೇಕಾಗುತ್ತೆ. ಈ ಮಾಹಿತಿ ಆಧಾರದ ಮೇಲೆ ಪರಿಶೀಲನೆ ಮಾಡಿದಂತಹ ಅಧಿಕಾರಿಗಳು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ದಿನಮಾನಗಳಲ್ಲಿ ಕೊಡ್ತಾ ಇದ್ದಾರೆ. ಆದ್ರೆ ಖಾಸಗಿ ಪರವಾನಗಿಯ ಒಂದು ಬುಲೆಟ್ ಗನ್ ನಿಂದ ಈ ಒಂದು ಫೈರ್ ಆಗಿರ್ತಕ್ಕಂತಹ ಒಂದು ಬುಲೆಟ್ ಇದು 12mm ಅಂತಂದೇಳಿ ಮಾತ್ರ ಗೊತ್ತಾಗ್ತಾ ಇದೆ. ಆದ್ರೆ ಇದರ ನಿಜ ಸ್ವರೂಪ ಏನು ಎಂಬುದನ್ನು ಪೊಲೀಸ್ ಮತ್ತು ಸಂಬಂಧಪಟ್ಟಂತ FLC ವರದಿಯಲ್ಲಿ ಮಾತ್ರ ಇದರ ವಾಸ್ತವ ಸ್ಥಿತಿ ತಿಳಿಯಬಹುದು. ಸಚಿನ್, ಧನ್ಯವಾದ ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.